ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಂಬ್ತೇನೆ ನೀವೆಲ್ಲ ಚೆನ್ನಾಗಿದ್ದೀರಿ ಎಂಬುದಾಗಿ. ಇವತ್ತು ನಾನು ಮಾತಾಡಲಿಕ್ಕೆ ಹೋಗ್ತಿರುವಂಥ ವಿಷಯ ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ, ಅಥವಾ ನೀವು ನಿಮ್ಮ ನಂಬಿಕೆಯು ನಿಜವಾದದ್ದು ಅಥವಾ ನಿಮ್ಮ ನಂಬಿಕೆ ಇಸ್ ಇಟ್ ಜೆನ್ವಿನ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕೇಳ್ತದೆ. ಅಥವಾ ನಿಮ್ಮ ನಂಬಿಕೆಯು ನಿಜವಾಗಿಯೂ ಆ ದೇವರು ಬಯಸುವಂಥ ನಂಬಿಕೆಯ, ದೇವರ ಮೇಲಣ ನಂಬಿಕೆ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಅಂದರೆ ನಂಬಿಕೆಯಲ್ಲಿ ಅನೇಕ ರೀತಿಯಲ್ಲಿ ಜನರು ಕೆಲವು ವಿಷಯಗಳ ಮೇಲೆ ನಾವು ಎಲ್ಲದಕ್ಕೂ ವಾಕ್ಯ ನಂಬಿಕೆ ಅಂತೇಳಿ ಬರೋದ್ರಿಂದಾಗಿ ಇಲ್ಲಿ ಸ್ವಲ್ಪ ನೋಡ್ಬೇಕು. ಉದಾಹರಣೆಗೆ ಒಂದು ವಸ್ತುಗಳ ಮೇಲೆ ನಾವು ನಂಬಿಕೆ ಇಡ್ತೇವೆ. ಉದಾಹರಣೆಗೆ ನಾನೊಂದು ಚೇರ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಇಟ್ಸ್ ನಾಟ್ ನೆಸೆಸರಿ ಚೇರ್ ನನ್ನನ್ನು ಹೊರ್ತದೇನು ಅಂತ ಸಂಪೂರ್ಣ ಇಲ್ಲ. ಅದೇ ಸಮಯದಲ್ಲಿ ಜನರ ಮೇಲೆ ನಾವು ನಂಬಿಕೆ ಇಡ್ತೇವೆ. ಆ ಜನರು ನಮಗೆ ಮೋಸ ಮಾಡುವುದಿಲ್ಲ ಎನ್ನುವಂಥ ಯಾವ ಗ್ಯಾರಂಟಿ ಇಲ್ಲ. ಅದೇ ಪ್ರಕಾರವಾಗಿ ನಾವು ದೇವರ ಮೇಲೆ ನಂಬಿಕೆ ಇಡ್ತೇವೆ. ಸೊ ಅದೇ ಪ್ರಕಾರ ಅಂದರೆ ಇದೆಲ್ಲ ವ್ಯತ್ಯಾಸದಿಂದ ಕೂಡಿರ್ತದೆ. ಈಗ ನಾನಿಲ್ಲಿ ಮಾತಾಡಲಿಕ್ಕೆ ಬರ್ತಿರುವಂಥ ವಿಷಯ, ಕ್ರಿಸ್ತ ನಂಬಿಕೆಯಲ್ಲಿ ನಿಮ್ಮ ನಂಬಿಕೆಯು ಅದು ನಿಜವಾದದ್ದು, ಇಸ್ ಇಟ್ ಜೆನ್ವಿನ್ ಎಂಬುದರ ಬಗ್ಗೆ ನಾವಿವತ್ತು ಸಣ್ಣ ಒಂದೆರಡು ವಿಷಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಈ ಮಾತನ್ನು ಹೇಳುವುದಕ್ಕೆ ಕಾರಣ ಏನಂತೇಳಿದ್ರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ, 2 Corinthians chapter 13 verse 5 ಇಲ್ಲಿ ಹೀಗೆ ಹೇಳ್ತದೆ: ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಅಂತೇಳಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಅರ್ಥ ಆಯ್ತು ಪ್ರಿಯರೇ? ಈಗ ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರಾ ಅಂತ ನಿಮ್ಮನ್ನು ಯಾಕೆ ನೀವು ಪರೀಕ್ಷಿಸಿಕೊಳ್ಬೇಕು, ಯಾಕೆ ಪರಿಶೋಧಿಸಿಕೊಳ್ಬೇಕು? ಯಾಕಂದರೆ ಆರ್ ಯು ಶ್ಯೂರ್, ನೀವು ನಿಜವಾಗಿ ಗೊತ್ತಾ ನೀವು ನಂಬಿದ ರೀತಿ ಅದು ಸರಿ ಇದೆ ಎಂಬುದಾಗಿ, ಅಥವಾ ನಿಮ್ಮ ನಂಬಿಕೆಯದು ಜೆನ್ವಿನ್, ಅದನ್ನೇ ದೇವರು ಅಪೇಕ್ಷಿಸುತ್ತಿದ್ದಾರೆ ಎಂಬುದಾಗಿ. ಒಂದು ವೇಳೆ ಇಲ್ಲದಿದ್ದರೆ, ನಿಮ್ಮಲ್ಲಿ ಈ ವಿಷಯಗಳಲ್ಲಿ ಸ್ವಲ್ಪ ಅನುಮಾನಗಳಿದ್ದರೆ ನನ್ನ ಮಾತನ್ನು ಸ್ವಲ್ಪ ನೀವು ಕೇಳ್ಬೋದು. ಅದರಿಂದ ನಿಮಗೆ ಸಹಾಯ ಆಗ್ಬೋದು, ಆಗೋದನ್ನು ಇರ್ಬೋದು. ಆದರೆ ನಾನು ಇದನ್ನು ಕನ್ಫ್ಯೂಷನ್ಗೆ ನಿಮ್ಮನ್ನು ಹಾಕಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಓಕೆ, ಈಗ ನಮ್ಮಲ್ಲಿ ಅನೇಕ ಜನರು ಆಸ್ತಿಕರಿದ್ದಾರೆ, ಅಂದರೆ ದೇವರನ್ನು ನಂಬುವವರು. ಇನ್ನು ಸ್ವಲ್ಪ ಜನರು ನಾಸ್ತಿಕರಿದ್ದಾರೆ, ಅಂದರೆ ದೇವರನ್ನು ನಂಬದವರು. ನಾವು ಏಥಿಸ್ಟ್ಗಳೆಂಬುದಾಗಿ ಹೇಳ್ತೇವೆ. ಸೊ ಒಬ್ಬ ಮನುಷ್ಯನು ಬಂದು, ನಾನು ಯೇಸು ಕ್ರಿಸ್ತನನ್ನು ನಂಬುತ್ತಿದ್ದೇನೆ, ನಾನು ಮೊದಲು ಕ್ರಿಸ್ತ ನಂಬಿಕೆಯಲ್ಲಿ ಇರಲಿಲ್ಲ, ನಾನು ಬೇರೆ ಅನೇಕ ವಿಷಯಗಳನ್ನು ನಂಬುತ್ತಿದ್ದೇನು, ನಾನು ಇಂಥ ಕ್ಯಾಟಗರಿಗಳುಂಟು ಅದನ್ನು ನಂಬುತ್ತಿದ್ದೇನು, ಆದರೆ ಈಗ ನಾನು ಯೇಸು ಸ್ವಾಮಿಯನ್ನು ನಂಬುತ್ತಿದ್ದೇನೆ. ಸೊ ಇಲ್ಲಿ ಆದದ್ದು ಕೇವಲ ಒಂದೇ ವಿಷಯ ಪ್ರಿಯರು. ಒಂದೇನೆಂದರೆ ದ ಶಿಫ್ಟ್. ಈ ನಂಬಿಕೆಯಿಂದ ನಾನು ಈ ನಂಬಿಕೆ ಕಡೆಗೆ ಬಂದಿದ್ದೇನೆ ಎನ್ನುವಂಥ ಆ ಒಂದು ಶಿಫ್ಟ್ ಅಲ್ಲದಿದ್ದರೆ ಬೇರೆ ಏನು ನಡೆಯಲಿಲ್ಲ. ನಾನು ಇಲ್ಲಿವರೆಗೆ ಈ ನಂಬಿಕೆಯಲ್ಲಿದ್ದೇನೆ, ಈಗ ಈ ನಂಬಿಕೆಯಲ್ಲಿದ್ದೇನೆ. ಈ ನಂಬಿಕೆಯಲ್ಲಿರುವಾಗ ಹೇಗಿದ್ದೇನೋ ಅದೇ ರೀತಿ ಈ ನಂಬಿಕೆಯಲ್ಲಿರುವಾಗ ಇದಕ್ಕೆ ಎಂತ ಹೇಳ್ತಾರೆ, ಅದು ಆ ನಂಬಿಕೆಯಲ್ಲಿದ್ದೇನೆ ಅಷ್ಟೇ. ಸೊ ಇದು ಕ್ರಿಸ್ತ ನಂಬಿಕೆಯ ವಿಷಯ ಅಲ್ಲ ಪ್ರಿಯರೇ. ಕ್ರಿಸ್ತ ನಂಬಿಕೆ ಎನ್ನುವಂಥ ಮಾತಿನ ಅರ್ಥ ಬಹಳ ಭಿನ್ನವಾಗಿದೆ. ನಮ್ಮಲ್ಲಿ ಅನೇಕ ಸಲ ಈ ನಂಬಿಕೆ ಎನ್ನುವಂಥ ವಿಷಯದಲ್ಲಿ ಅನೇಕ ತಪ್ಪು ಅಭಿಪ್ರಾಯಗಳಿದೆ ಪ್ರಿಯರೇ. ನೋಡಿ, ನಿಮ್ಮ ಲೈಫಲ್ಲಿ ಒಂದು ಅದ್ಭುತ ಆಗಬೇಕು, ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬೇಕೆನ್ನುವಂಥ ವಿಷಯದಲ್ಲಿ ನೀವಿಡುವ ನಂಬಿಕೆಯು ಭಿನ್ನವಾಗಿದೆ. ಅದೇ ಸಮಯದಲ್ಲಿ ರಕ್ಷಣೆ ಹೊಂದಬೇಕು ಅಥವಾ ನಿತ್ಯ ಜೀವಕ್ಕೆ ಪಾತ್ರರಾಗಬೇಕು ಅಥವಾ ಕ್ರೈಸ್ತರಾಗಬೇಕೆನ್ನುವಂಥ ನಂಬಿಕೆ ಇದಲ್ಲ ಪ್ರಿಯರೇ, ಅದು ಬಹಳ ಭಿನ್ನವಾಗಿದೆ. ಅದ್ಭುತಗಳ ಮೇಲಣ ನಂಬಿಕೆ, ಅದ್ಭುತಗಳಾಗಬೇಕೆನ್ನುವಂಥ ವಿಷಯದ ಮೇಲಿರುವ ನಂಬಿಕೆ ಮತ್ತು ನಿತ್ಯ ಜೀವದ ವಿಷಯಕ್ಕಿರುವ ನಂಬಿಕೆ ಬಹಳ ಭಿನ್ನವಾಗಿದೆ. ಅರ್ಥ ಆಯ್ತು ಅಂತ ಅರ್ಥ ಆಗ್ಬೋದು. ಈಗ ನಾನು ಮಾತಾಡ್ಲಿಕ್ಕೆ ಹೋಗುವಾಗ ನಿಮಗೆ ಏನಂತೇಳಿದ್ರೆ, ನನಗೆ ಈ ನಂಬಿಕೆ ಇತ್ತು. ನಾವು ಅನೇಕ ಸಲ ನೋಡ್ತೇವೆ, ನಾನು ಈ ನಂಬಿಕೆಯಲ್ಲಿದ್ದೆ, ನಾನು ಹಾಗೆ ಮಾಡ್ತಿದ್ದೆ, ಹೀಗೆ ಮಾಡ್ತಿದ್ದೆ. ಈಗ ನನ್ನ ನಂಬಿಕೆಯು ಬದಲಾಗಿ ನಾನು ಯೇಸು ಸ್ವಾಮಿಯನ್ನು ನಂಬುವುದಕ್ಕೆ ಪ್ರಾರಂಭಿಸಿದೆ. ಯಾಕೆ ನಾನು ಯೇಸು ಸ್ವಾಮಿಯನ್ನು ನಂಬಿದೆ? ನಮ್ಮಲ್ಲಿ ಅನೇಕ ಜನರು ಹೇಳುವಂಥ ಒಂದು ಮಾತಿದೆ, ನನಗೆ ಸೌಖ್ಯ ಇರಲಿಲ್ಲ ಆಯಿತು, ನನಗೆ ರಕ್ತಸ್ರಾವವಿತ್ತು, ಅಥವಾ ನನಗೆ
ನನಗೆ ಇಂತೆಂಥ ರೋಗದಲ್ಲಿ, ಇಂತೆಂಥ ಕಷ್ಟದಲ್ಲಿ, ಇಂತೆಂಥ ತೊಂದರೆಯಲ್ಲಿ ನಾನು ಬಳಲುತ್ತಿದ್ದೆ. ನಾನು ಎಲ್ಲ ಡಾಕ್ಟರ್ಗಳ ಬಳಿಗೆ ಹೋದೆ, ನಂತರ ಎಲ್ಲ ದೇವರುಗಳ ಬಳಿಗೆ ಹೋದೆ, ಯಾರು ನನಗೆ ಸೌಖ್ಯ ಕೊಡಲಿಕ್ಕೆ ಆಗಲಿಲ್ಲ. ಕೊನೆಗೆ ನಾನು ಯೇಸು ಸ್ವಾಮಿಯ ಬಳಿಗೆ ಬಂದೆ, ಯೇಸು ಸ್ವಾಮಿ ನನಗೆ ಸೌಖ್ಯ ಕೊಟ್ಟರು. ಇದು ಈ ನಂಬಿಕೆಯಲ್ಲೇ, ಈ ನಂಬಿಕೆಯನ್ನು ಆಧಾರವಾಗಿಟ್ಟುಕೊಂಡು ಜನರು ಕ್ರಿಸ್ತ ನಂಬಿಕೆಯಲ್ಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ, ಅಥವಾ ಅದರಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಇದು ಇವರ ನಂಬಿಕೆಗೆ ಆಧಾರ ಇವರ ಜೀವಿತದಲ್ಲಾದಂಥ ಒಂದು ಘಟನೆಯಾಗಿರುತ್ತದೆ. ನೋಡಿ, ಘಟನೆಗಳು ಅಥವಾ ಒಂದು ಅದ್ಭುತಗಳು, ಒಂದು ಈವೆಂಟಿನ ಆಧಾರದ ಮೇಲೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದ ದೈವ ಆದರೆ ನಾವು ಅದರಿಂದ ಬೀಳಲ್ಪಡ್ತೇವೆ. ಅದು ಜೆನ್ವಿನ್ ಆಗಿರುವುದಿಲ್ಲ. ನೀವು ನೋಡ್ಬೋದು, 40 ವರ್ಷಗಳ ಕಾಲ ಇಸ್ರೇಲಿಯರನ್ನು ದೇವರು ಅಡವಿಯಲ್ಲಿ, ಮರುಭೂಮಿಯಲ್ಲಿ ನಡೆಸುವಾಗ ಅವರು ದಿನಾಲೂ ಅದ್ಭುತಗಳನ್ನು ಕಾಣುತ್ತಿದ್ದರು. ಅವರಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮನ್ನ ಬರ್ತಿತ್ತು, ಮತ್ತು ಒಳ್ಳೆ ಚಿಕನ್ ಲವಾಕಿಗಳು ತಿನ್ನಲಿಕ್ಕೆ ಸಿಗ್ತಿತ್ತು, ನೀರು ಒಳ್ಳೆ ಸಿಗ್ತಿತ್ತು, ಮೇಘಸ್ತಂಭದ ಮೂಲಕವಾಗಿ ನೆರಳು, ಸಾಯಂಕಾಲ ಹೊತ್ತಿನಲ್ಲಿ ಬೆಳಕು ಸಿಗ್ತಿತ್ತು. ದಿನಾಲು ಇಷ್ಟು ಮಿನಿಮಮ್ ಇಷ್ಟು ಅದ್ಭುತಗಳನ್ನು ಅವರು ಕಂಡೇ ಕಾಣ್ತಾರೆ. ಇಷ್ಟನ್ನು ಅವರು ಕಂಡರೂ ಕೂಡ ಅವರು ಯಾವತ್ತಿಗೂ ದೇವರಿಗೆ ಯೋಗ್ಯವಾಗಿ ನಡೀಲಿಲ್ಲ. ಅವರು ದೇವರ ವಿರುದ್ಧವಾಗಿ ಜೀವಿಸ್ತಿದ್ರು, ಗುಣುಗುಡ್ತಿದ್ರು, ಅನೇಕ ತಪ್ಪುಗಳನ್ನು, ಪಾಪಕೃತ್ಯಗಳಲ್ಲಿ ಅವರು ಜೀವಿಸ್ತಿದ್ರು. ಅದರಿಂದಾಗಿ ಈ ಅದ್ಭುತಗಳ ಆಧಾರದ ಮೇಲೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇರುವುದಾದರೆ ಇಲ್ಲಿ ಸಂಶಯಗಳನ್ನದು ಹುಟ್ಟು ಹಾಕ್ತದೆ ಪ್ರಿಯರೇ. ಹಾಗಲ್ಲ, ಅದ್ಭುತಗಳು ನಡೀತದೆ, ಅದರ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಆದರೆ ಇವುಗಳ ಆಧಾರದ ಮೇಲೆ ಯಾಕೆ ನಂಬಿಕೆಯು ನಿಲ್ಲುವುದಿಲ್ಲ? ಯಾಕಂದರೆ ನಂಬಿಕೆಗೆ ಅದ್ಭುತ ಆಧಾರ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಕೃಪೆಯು ನಂಬಿಕೆಗೆ ಆಧಾರ ಎಂಬುದಾಗಿ. ಇದು ಒಬ್ಬ ಹಿರಿಯ ದೇವರ ಸೇವಕರು ಈ ಫೇತ್ ರೆವಲ್ಯೂಷನ್ ಬಂತು, ಒಂದು ಎಲ್ಲದಕ್ಕೂ ಫೇತ್ ಬೈ ಫೇತ್ ವಿ ಆರ್ ಬೈ ಫೇತ್ ಡೂಯಿಂಗ್ ಬೈ ದ ಫೇತ್, ಅದು ಫೇತ್ ಅಂತ ಹೇಳ್ಕೊಂಡು ಒಂದು ಕ್ರಾಂತಿ ಬಂತು ಈ ಕ್ರಿಶ್ಚಿಯನ್ ಬಿಲಿವರ್ಗಳ ಮಧ್ಯದಲ್ಲಿ. ಆಗೊಬ್ಬ ಹಿರಿಯ ದೇವರ ಸೇವಕರು ನನ್ನ ಹತ್ರ ಹೇಳಿದ್ರು, ಜಾನ್, ಹೀಗೆ ನಂಬಿಕೆ ಅಂತೇಳಿ ಹೋಗೋದಲ್ಲ, ಬದಲಾಗಿ ನೆನಪಿಡಬೇಕು, ನಂಬಿಕೆಗೆ ಕೃಪೆಯು ಆಧಾರವಾಗಿದೆ ಎಂಬುದಾಗಿ. ಅರ್ಥ ಆಯ್ತು? ಓಕೆ. ಈಗ ಕ್ರಿಸ್ತನು ಈ ಲೋಕದ ಮಧ್ಯದಲ್ಲಿರುವಾಗ ಆತನು ಮಾಡಿದ ಅದ್ಭುತಗಳಿಗೆ ಬೈಬಲ್ ಹೇಳ್ತದೆ, ಅವನು ಮಾಡಿದ ಕಾರ್ಯಗಳಿಗೆ ಲೋಕದಲ್ಲಿರುವ ಪುಸ್ತಕಗಳೆಲ್ಲವನ್ನೂ ಉಪಯೋಗಿಸಿದ್ರು ಸಾಕಾಗುವುದಿಲ್ಲ ಅಂತೇಳಿ ಹೇಳ್ತದೆ. ದೇವರು ಮಾಡಿದ ಕ್ರಿಯೆಗಳು ನಮ್ಮ ಮಧ್ಯದಲ್ಲಿ. ಸೊ ಇಷ್ಟು ಅದ್ಭುತಗಳು, ಅಂದರೆ ಪ್ರತಿ ನಿಮಿಷವೂ ಅದ್ಭುತಗಳು ನಡೀತಿತ್ತು ಸ್ವಾಮಿಯ ಮಧ್ಯದಲ್ಲಿ ಅಂತೇಳಿ, ಕ್ರಿಸ್ತ ಸ್ವಾಮಿ ಈ ಲೋಕದ ಮಧ್ಯದಲ್ಲಿ ಇರುವಾಗ. ಓಕೆ, ಫೈನ್. ನಾವು ಬೈಬಲ್ ತೆಗೆದು ಓದಿದ್ರೇನೆ ಬಹಳ ಅದ್ಭುತಗಳನ್ನು ನಾವು ನೋಡ್ಬೋದು. ಆದರೆ ನೆನಪಿಡಿ ಪ್ರಿಯರೇ, ಕ್ರೂಜೆ ಬಳಿಯಲ್ಲಿ ಬೆರಳೆಣಿಕೆಯ ಜನ ಇದ್ದದ್ದು. ಇವರೆಲ್ಲ ಎಲ್ಲಿದ್ರು ನಂಗದು ಗೊತ್ತಿಲ್ಲ. ಕ್ರೂಜೆ ಬಳಿಯಲ್ಲಿ ಕೇವಲ ಬೆರಳೆಣಿಕೆಯ ಜನ ಇದ್ದದ್ದು. ಆ ಕಾರಣದಿಂದಾಗಿ ಮನುಷ್ಯನ ಅದ್ಭುತಗಳ ಆಧಾರದ ಮೇಲೆ ಕ್ರಿಸ್ತನನ್ನು ನಂಬುವವರಾಗಿರುವುದಾದರೆ ಅವರ ಜೀವಿತಗಳ ಅದ್ಭುತಗಳಾಗುವವರೆಗೆ ಮಾತ್ರ ಅವರು ನಂಬುತ್ತಾರೆ. ನನ್ನ ಕಣ್ಣ ಮುಂದೆ ಇತ್ತೀಚೆಗೆ ಕೆಲವು ಘಟನೆಗಳು ನಡೆದದನ್ನು ನಾನು ನೋಡ್ತಾ ಇದ್ದೇನೆ. ಇತ್ತೀಚೆಲ್ಲ ಮೊದಲಿನಿಂದಲೂ ಅನೇಕ ಘಟನೆಗಳು ನಡೀತು. ಅವರ ಜೀವಿತಗಳಲ್ಲಿ ಅದ್ಭುತಗಳಾಗುವವರೆಗೆ ಅವರು ದೇವರ ಮೇಲೆ ನಂಬಿಕೆ ಇಡುತ್ತಾರೆ. ಯಾವಾಗ ಅವರ ಜೀವಿತಗಳಲ್ಲಿ ಇಂಥ ಘಟನೆಗಳು ಅದ್ಭುತಗಳು ನಡೆದಿರುವಾಗ ಅವರು ನಿಧಾನವಾಗಿ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಜಾರುತ್ತಾ ಹೋಗ್ತಾರೆ. ಯಾಕಂದರೆ ಅವರು ಕ್ರಿಸ್ತನನ್ನು ದೃಷ್ಟಿಸಿದ್ದು ರೊಟ್ಟಿಗೋಸ್ಕರ, ಅವರು ಮೀನಿಗೋಸ್ಕರ, ಅವರು ನೀರಿಗೋಸ್ಕರ, ಇಂಥ ಉದ್ದೇಶಗಳಿಗೋಸ್ಕರ ಕ್ರಿಸ್ತನ್ ನಂಬಿದ್ದಾರೆ. ಆದರೆ ಕ್ರಿಸ್ತ ನಂಬಿಕೆಗೆ ಅರ್ಥವೇನು? ಇದೇ ಕಾರಣ ಕೇಳ್ತೇನೆ, ನೀವು ಕ್ರಿಸ್ತನನ್ನು ನಂಬಿರುವಂಥದ್ದು ಯಾವ ಕಾರಣಕ್ಕೆ? ಇಸ್ ಇಟ್ ಜೆನ್ವಿನ್ ಅಂತೇಳಿ ಇಂಗ್ಲೀಷ್ನಲ್ಲಿ ಮಾತುಂಟು. ಇದು ಜೆನ್ವಿನ್ ಅಂತೇಳಿ ಕೇಳಿದ್ರೆ ಇದು ಯಥಾರ್ಥವಾದದ ನಿಜವಾದ ನಂಬಿಕೆಯಲ್ಲಿ ನೀವಿದ್ದೀರಾ? ಒಂದು ವೇಳೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ಪ್ರಿಯರೇ. ಹಾಗೆ ಇಲ್ಲ ಅಂತ ಹೇಳಿ ಆದರೆ ನೀವು ಯಾವುದೋ ಒಂದು ಘಟನೆಯ ಆಧಾರದ ಮೇಲೆ ಕ್ರಿಸ್ತನನ್ನು ನಂಬಿಕೊಂಡು ಬರುವುದಾದರೆ ನಿಮ್ಮ ಜೀವಿತದಲ್ಲಿ ಆಗುವ ಇನ್ನೊಂದು ಘಟನೆ ಅಥವಾ ನಕಾರಾತ್ಮಕವಾದಂಥ ಘಟನೆಗಳು ನಿಮ್ಮನ್ನು ಕ್ರಿಸ್ತ ನಂಬಿಕೆಯಿಂದ ದೂರ ಕೊಂಡೋಗುವಂಥದ್ದಾಗಿರ್ತದೆ. ಓಕೆ, ಈಗ ನೀವು ಕೇಳ್ಬೋದು, ಹಾಗಾದರೆ ಕ್ರಿಸ್ತ ನಂಬಿಕೆ ಅಂದರೆ ಏನು? ನೋಡಿ, ದೇವರ ವಾಕ್ಯ ತೆಗೆದು ಓದೋದಾದರೆ ಅಲ್ಲೇ 2 ಕೊರಿಂಥದಾದ ಕೂಡಲೇ ಗಲಾತ್ಯ ಬರ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತದೆ, ನಾನು ಯಹೂದ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದೆಂಬುದನ್ನು ನೀವು ಕೇಳಿದಿರಿ ಅಷ್ಟೇ. ಇಲ್ಲಿ ಪೌಲನು ಹೇಳ್ತಿದ್ದಾನೆ,
ನಾನು ಯಹೂದ ಮತದಲ್ಲಿದ್ದೆನು, ಯಹೂದ ಮತವನ್ನು ಆಚರಿಸುತ್ತಿದ್ದೆನು, ಆಗ ನಾನು ಎಷ್ಟು ಕೆಟ್ಟವನಾಗಿದ್ದೆನು ಎಂಬುದನ್ನು ಪೌಲನು ಹೇಳ್ತಾನೆ. ಅದೇ ಸಮಯದಲ್ಲಿ ಅವನು ಹೇಳ್ತಾನೆ, ನಾನು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುತ್ತಿದ್ದ ವ್ಯಕ್ತಿ, ದೇವರ ಶಾಸ್ತ್ರಗಳ ಮೇಲೆ ನಾನು ಭರವಸೆಯಿಟ್ಟು ಶಾಸ್ತ್ರಗಳನ್ನು ನಾನು ನನ್ನ ಧ್ಯಾನಿಸಿ ಅದನ್ನು ಕೈಕೊಂಡು ನಾನು ಬಾಳುತ್ತಿದ್ದೆ. ಅಂದರೆ ಯಹೂದ ಮತದಲ್ಲಿರುವಾಗ ಯಾವಾಗ ನಾನು ಕ್ರಿಸ್ತನನ್ನು ಕಂಡುಕೊಂಡೆನು ಅಂದಿನಿಂದ ಕ್ರಿಸ್ತನ ಉಪದೇಶಗಳನ್ನು ಪಾಲಿಸುವುದಕ್ಕೆ ನಾನು ಪ್ರಾರಂಭಿಸಿದೆನು. ಕ್ರಿಸ್ತನ ಮೇಲಿರುವ ನಂಬಿಕೆಯ ಅರ್ಥವೇನೆಂದರೆ ಪ್ರಿಯರೇ, ಇಟ್ಸ್ ನಾಟ್ ಜಸ್ಟ್ ಬಿಲೀವ್ ಅಂತವಂತೂ ನಾನು ಯೇಸು ಸ್ವಾಮಿ ನಂಬ್ತೇನೆ. ನನಗೆ ಈಗ ತುಂಬ ಜನ ಹೇಳೋದು ಕೇಳಿದ್ದೇವೆ, ಯೇಸು ಸ್ವಾಮಿ ಮೇಲೆ ನನಗೆ ಭಯಂಕರ ನಂಬಿಕೆ ಬ್ರದರ್, ನಾನು ಯೇಸು ಸ್ವಾಮಿ ಗಟ್ಟಿ ಹಿಡ್ಕೊಂಡಿದ್ದೇನೆ. ನಮ್ಮಲ್ಲಿ ಅನೇಕರು ಹೇಳುವುದನ್ನು ನಾವು ಕೇಳಿದ್ದೇವೆ, ನನಗೆ ಯೇಸು ಮೇಲೆ ಭಾಳ ಪ್ರೀತಿ. ಇದು ಈ ಮಾತುಗಳು, ಈ ಡೈಲಾಗ್ಗಳು, ಬ್ಯೂಟಿಫುಲ್ ಡೈಲಾಗ್ಗಳು ಏನು ಕೆಲಸ ಮಾಡೋದಿಲ್ಲ. ಅರ್ಥ ಆಯ್ತು? ಯಾಕೆ ಹೇಳ್ತೇನೆ ಕೇಳಿ. ಈ ನಂಬಿಕೆಯು ನಾವು ಯಾಕೆ ಇಟ್ಟಿದ್ದೇವೆ? ಇಟ್ಸ್ ಜಸ್ಟ್ ಶಿಫ್ಟ್ ಅಷ್ಟೇ. ಇಲ್ಲಿ ಹೀಗೆ ನಂಬ್ತಿದ್ದೆ, ಈಗ ಈಚೆ ನಂಬ್ತಿದ್ದೇನೆ. ಇದು ಅಲ್ಲ, ಈ ನಂಬಿಕೆಯು ಸರಿಯಾದದ್ದು ಅಲ್ಲ. ಇದಕ್ಕೆ ಕ್ರಿಸ್ತಿಯ ನಂಬಿಕೆಯಲ್ಲಿ ವಾಕ್ ಬೈ ಫೇತ್ ಅಂತ ಹೇಳ್ತೇವೆ. ನಂಬಿಕೆಯಿಂದ ನಡೆಯುವುದಂದ್ರೆ ಏನು? ನಂಬಿಕೆಯಿಂದ ನಡೆಯುವುದು ಅಂತ ಹೇಳಿದ್ರೆ ನಿಮ್ಮ ಕಣ್ಣ ಮುಂದಿರುವ ಪರಿಸ್ಥಿತಿಗಳ ಆಧಾರದ ಮೇಲೆ ಅಲ್ಲ, ಕಣ್ಣಿಗೆ ಕಾಣುವಂಥವುಗಳ ಮೇಲೆ ನಾವು ನಂಬಿಕೆ ಇಡುವುದಲ್ಲ. ನಮ್ಮ ಕಣ್ಣಿಗೆ ಕಾಣುವಂಥ ವಿಷಯಗಳ ಆಧಾರದ ಮೇಲೆ ಅಥವಾ ಕಣ್ಣಿಗೆ ಕಾಣುವಂಥ ಘಟನೆಗಳ ಆಧಾರದ ಮೇಲೆ ದೇವರನ್ನು ನಂಬುವುದಲ್ಲ. ಬದಲಾಗಿ ನಾವು ನಮ್ಮ ದೃಷ್ಟಿ ಯಾವುದ್ರ ಮೇಲಿದೆಯೋ, ಕಾಣದಿರುವಂಥವುಗಳು ಯಾವುದು, ಅಲ್ಲಿ ಕಣ್ಣಿಗೆ ಕಾಣದಿರುವಂಥವುಗಳು ಅಂದರೆ ಯಾವುದು? ನಮಗೆ ನಿತ್ಯ ಜೀವ ನಮ್ಮ ಕಣ್ಣ ಮುಂದೆ ಇಲ್ಲ, ಅಥವಾ ನಿತ್ಯ ಜೀವದ ಭಾಗ್ಯ ನಾವು ನೋಡ್ತಾ ಇಲ್ಲ. ಈ ಲೋಕದ ಮಧ್ಯದಲ್ಲಿ ಪ್ರವಾಸಿಗಳನ್ನು ನಾವು ಆಗಿದ್ದೇವೆ. ಈಗ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೊನೆಯ ಅಧ್ಯಾಯ 28ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿ ಒಂದು ಮಾತು ಹೇಳ್ತದೆ ಪ್ರಿಯರೇ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಮುಂದಿನ ವಾಕ್ಯ ನೀವು ಬಹಳ ಗಮನವಿಟ್ಟು ಕೇಳಿ. ಅದೇನೆಂದ್ರೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಕ್ರಿಸ್ತ ನಂಬಿಕೆ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಏನೇನನ್ನು ಬೋಧಿಸಿದ್ದಾನೋ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಏನೇನನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ಬೋಧಿಸಿದಾನೋ ಆ ಬೋಧನೆಯನ್ನು ನಾವು ಪಾಲಿಸಲಿಕ್ಕೆ ಕರೆ ಕೊಡಬೇಕೆಂಬುದಾಗಿ ಹೇಳ್ತದೆ. ಸುವಾರ್ತೆ ಅಂತ ಹೇಳಿದ ಕೂಡಲೇ ಕೇವಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಅದು ಬಹಳ ಅಗತ್ಯ ರಕ್ಷಣೆ ಹೊಂದುವುದಕ್ಕೆ. ಆದರೆ ನಮ್ಮ ನಂಬಿಕೆಯು ಜೆನ್ವಿನ್ ಆಗಿರಬೇಕಾದ್ರೆ ಅಥವಾ ನಮ್ಮ ನಂಬಿಕೆಯು ನಿಜವಾಗಿರಬೇಕಾದ್ರೆ ನಾವು ಕ್ರಿಸ್ತನ ಉಪದೇಶಗಳನ್ನು ಕೈಕೊಂಡು ನಡೆಯುವವರಾಗಿರಬೇಕು. ಹಾಗಾದರೆ ಕ್ರಿಸ್ತನ ಉಪದೇಶಗಳು ಏನು? ಈ ಕ್ರಿಸ್ತನ ಉಪದೇಶಗಳನ್ನು ನಾವು ತಿಳಿದುಕೊಳ್ಳದೇ ಇರುವುದಾದರೆ ನಮಗೆ ತೋಚಿದ್ದನ್ನು ಅಥವಾ ಇತರರು ಹೇಳುವುದನ್ನು ಕೇಳಿಕೊಂಡು ಆ ನಂಬಿಕೆಯನ್ನು ಆಧಾರವಾಗಿಟ್ಟುಕೊಂಡು, ಈಗ ಒಂದು ಕಾಲವಿತ್ತು ಪ್ರಿಯರೇ, ಐ ಆಮ್ ಸಾರಿ ಟು ಸೇ, ಒಂದು ಕಾಲ ಇತ್ತು, ಹೆಚ್ಚು ಕಡಿಮೆ 25, 30, 40 ವರ್ಷಗಳ ಹಿಂದೆ ಅನೇಕ ರೀತಿಯ ಮನುಷ್ಯ ಕಲ್ಪಿತವಾದಂಥ ಬೋಧನೆಗಳಿತ್ತು. ಅದನ್ನು ನಂಬಿಕೊಂಡು ಎಷ್ಟೋ ಜನರು ಬದುಕಿದ್ರು ಮತ್ತೆ ಸತ್ತೋದ್ರು. ಯಾಕಂದ್ರೆ ಅವರು ಕ್ರಿಸ್ತನ ಉಪದೇಶ ಏನೆಂಬುದನ್ನು ಅವರು ಬೈಬಲ್ ತೆಗೆದು ಓದಲಿಲ್ಲ, ಅವರು ಬೈಬಲ್ ತೆಗೆದು ಓದಿ ತಿಳ್ಕೊಳ್ಳಿಲ್ಲ ಕ್ರಿಸ್ತನ ಉಪದೇಶ ಏನೆಂಬುದು. ಅವರ ಪಾಸ್ಟರ್ ಏನೋ ಹೇಳಿದ್ರು ಅದನ್ನು ನಂಬಿಕೊಂಡು ಅವರು ಬಾಳಿದ್ರು. ಇಲ್ಲ, ಬೈಬಲ್ ಹೇಳ್ತದೆ ಕ್ರಿಸ್ತನು ನಾನು ನಿಮಗೆ ಏನು ಉಪದೇಶಿಸಿದನ್ನು ಆ ಉಪದೇಶಿಸಿದನ್ನೆಲ್ಲ ಪಾಲಿಸುವುದಕ್ಕೆ, ಅದನ್ನು ಪಾಲಿಸಲಿಕ್ಕೆ ಅವರಿಗೆ ಕರೆ ಕೊಡಿ, ಅವರಿಗೆ ಹೇಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಮುಖ್ಯವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಒಬ್ಬ ಮನುಷ್ಯನಿರಬೇಕಾದ್ರೆ ಬಹಳ ಮುಖ್ಯವಾದಂಥದ್ದು ಏನಂದರೆ, ಕ್ರಿಸ್ತನ ಉಪದೇಶಗಳನ್ನು, ದೇವರ ಉಪದೇಶಗಳನ್ನು ನಾವು ಒಂದಲು ತಿಳ್ಕೊಳ್ಬೇಕು. ಎರಡನೇದಾಗಿ ಅದನ್ನು ಪಾಲಿಸಬೇಕು ಪ್ರಿಯರೇ. ಅದಕ್ಕೆ ಹೇಳ್ತಾರೆ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುವುದು ಎಂಬುದಾಗಿ. ಅದು ಹೊರತುಪಡಿಸಿ ನನಗೆ ಫೇತ್ ಉಂಟು, ನನ್ನ ಲೈಫಲ್ಲಿ ಅದಾಯಿತು, ನನ್ನ ಲೈಫಲ್ಲಿ ಇದಾಯಿತು, ಒಂದು ದಿವಸ ಅದು ಆಗದಿದ್ದರೆ ಆ ನಂಬಿಕೆಯನ್ನು ನಾವು ಬೀಳುವವರಾಗ್ತೇವೆ. ಅನೇಕ ಜನರು ನನ್ನ ಮುಂದೆ ಬಂದಿದ್ದಾರೆ, ನಾನು ನೋಡಿದ್ದೇನೆ ಅನೇಕ ಜನರನ್ನು. ಅವರ ಜೀವಿತಗಳಲ್ಲಿ ಅನೇಕ ಅದ್ಭುತಗಳು ನಡೆದದನ್ನು ಅವರು ಹೇಳಿದರು. ಕೊನೆಗೆ ಒಂದು ದಿವಸ ಬಂತು, ಇಂಥ ಅದ್ಭುತಗಳು ಅವರ ಜೀವಿತಗಳಲ್ಲಿ ನಡೆಯದಿರುವಾಗ
ಅವರು ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಅವರು ಸಂಶಯದಿಂದ ನೋಡುವಂಥ ಪರಿಸ್ಥಿತಿಗೆ ಬಂದು ಬಿಟ್ಟಿತ್ತು. ಹೀಗೆ ಆಗಬಾರ್ದು ಪ್ರಿಯರೇ. ಇದು ಅಲ್ಲ ನಂಬಿಕೆ. ನಂಬಿಕೆ ಅಂತ ಹೇಳಿದ್ರೆ ದೇವರ ಉಪದೇಶ ಎಲ್ಲಿದೆ? ಸತ್ಯವೇದದಲ್ಲಿದೆ. ಕ್ರಿಸ್ತನ ಉಪದೇಶಗಳು, ಆ ಉಪದೇಶಗಳನ್ನು, ಬೋಧನೆಗಳನ್ನು ನಾವು ಕಲ್ತುಕೊಳ್ಬೇಕು. ಇಲ್ಲಿ ಬೋಧನೆ ಅಂತೇಳಿ ಹೇಳುವಾಗ ನೆನಪಿಟ್ಟು ಕೇಳಿ. ಒಬ್ಬ ಹಿರಿಯ ದೇವರ ಸೇವಕರು ನನ್ನ ಹತ್ರ ಹೇಳಿದ್ದಿದೆ. ಅದೇನೆಂದರೆ, ಬೋಧನೆಗಳು ಎಲ್ಲಿ ಬರೆಯಲ್ಪಟ್ಟಿದೆ, ನೀವು ಪತ್ರಿಕೆಗಳನ್ನು ತೆಗೆದು ಓದುವುದಾದರೆ ಅಲ್ಲಿ ಬೋಧನೆಗಳು, ಡಾಕ್ಟ್ರಿನ್ಗಳು ಅಥವಾ ಬೋಧನೆಗಳು ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ಅನೇಕ ಸಲ ತಪ್ಪು ತಿಳ್ಕೊಳ್ತೇವೆ. ಅಪೋಸ್ತಲರ ಕೃತ್ಯಗಳಲ್ಲಿ ನಡೆದ ಘಟನೆಗಳ ಆಧಾರದ ಮೇಲೆ ನಾವು ಬೋಧನೆಗಳನ್ನು ಮಾಡುವವರಾಗಿರ್ತೇವೆ. ಇದು ಬಹಳ ತಪ್ಪು ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು, ಅಪೋಸ್ತಲರ ಸಮಯದಲ್ಲಿ ನಡೆದ ಘಟನೆಗಳ ಆಧಾರದ ಮೇಲೆ ನಮ್ಮ ನಂಬಿಕೆಗಳಲ್ಲ. ಬದಲಾಗಿ ಮುಂದಿರುವ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಬದುಕು, ಯಾವ ರೀತಿಯಾಗಿ ಕ್ರಿಸ್ತನೊಂದಿಗೆ ಬಾಳ್ಬೇಕು, ಯಾವ ರೀತಿಯಾಗಿ ಶೋಧನೆಯನ್ನು ಜಯಿಸಬೇಕೆಂಬುದನ್ನು ನಾವು ಓದಿ ಕಲಿತು ನಂತರ ಅದನ್ನು ನಮ್ಮ ಜೀವಿತಗಳಿಗೆ ಅಳವಡಿಸುವುದಿದೆಯಲ್ಲ, ಅದುವೇ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಜೀವಿಸುವಂಥದ್ದಾಗಿದೆ. ಅದರಿಂದಾಗಿ ಸುಮ್ಮನೆ ನನಗೆ ನಂಬಿಕೆ ಉಂಟು, ನನಗೆ ಅದು ಉಂಟು, ಇದುಂಟು, ಇವುಗಳ ಮೇಲೆ ಆಧಾರದ ಮೇಲೆ ಅಲ್ಲ ನಮ್ಮ ನಂಬಿಕೆಗಳು. ಈ ರೀತಿಯಾಗಿ ನಾವು ನಂಬುವುದು ಅಲ್ಲ ಪ್ರಿಯರೇ. ದೇವರ ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನಿಮ್ಮ ಜೀವಿತಗಳ ಅದ್ಭುತಗಳಾಗ್ತದ? ದೇವರಿಗೆ ಸ್ತೋತ್ರ ಮಾಡಿರಿ, ದೇವರಿಗೆ ಮಹಿಮೆ ಸಲ್ಲಿಸಿರಿ. ಒಂದು ವೇಳೆ ಆ ಅದ್ಭುತಗಳು ನಿಮ್ಮನ್ನು ಕ್ರಿಸ್ತನ ನಂಬಿಕೆಗೆ ಬರಲಿಕ್ಕೆ ಅದು ಸಹಾಯ ಮಾಡ್ಬೋದು. ಆ ಕ್ರಿಸ್ತ ನಂಬಿಕೆಗೆ ಬರಲಿಕ್ಕೋಸ್ಕರ ಈ ಅದ್ಭುತಗಳು ನಿಮ್ಮ ಕಣ್ಣುಗಳನ್ನು ತೆರೆದಿರ್ಬೋದು, ಬಹಳ ಸಂತೋಷ. ಆದರೆ ಆ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳುವುದಕ್ಕೆ ಈ ಕಾರ್ಯಗಳು, ಕ್ರಿಯೆಗಳು, ಈ ಅದ್ಭುತಗಳು ಆಧಾರವಲ್ಲ. ಬದಲಾಗಿ ಕ್ರಿಸ್ತನ ಬೋಧನೆಗಳು, ಈ ಬೋಧನೆಗಳ ಆಧಾರದ ಮೇಲೆ ನಮ್ಮ ಜೀವಿತಗಳನ್ನು ನಾವು ಕ್ರಮಪಡಿಸಿಕೊಳ್ಳಬೇಕು ಪ್ರಿಯರೇ. ಹಾಗಿದ್ರೆ ಮಾತ್ರ ನಮ್ಮ ನಂಬಿಕೆಯು ಜೆನ್ವಿನ್ ಅಥವಾ ಅದು ನಿಜವಾದದ್ದು ಆಗಿರ್ತದೆ. ಸುಮ್ಮನೆ ನಾನು ಅಲ್ಲಿ ಹಾಗೆ ನಂಬುತ್ತಿದ್ದೆ, ಇಲ್ಲಿ ಹೀಗೆ ನಂಬ್ತಿದ್ದೆ, ಈಗ ನಾನು ಹೀಗೆ ನಂಬ್ತೇನೆ. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಲ್ಲಿ ನಿಮ್ಮ ಕನ್ಫ್ಯೂಷನ್ ಹೇಳ್ತೇನೆ. ನೋಡಿ, ನೀವು ಯೇಸು ಮೇಲೆ ನಂಬ್ತಿರಲ್ಲ, ಏನಂತ ನಂಬ್ತೀರಿ? ದೇವರು ಅಂತ ನಂಬ್ತೀರಿ, ಹೌದಲ್ವೇ? ಅದು ನಂಬಿಕೆ ಅಲ್ಲ, ಕ್ರಿಸ್ತಿಯ ನಂಬಿಕೆ ಅಲ್ಲ, ಅದು ಜೆನ್ವಿನ್ ಆದಂಥ ನಂಬಿಕೆ ಅಲ್ಲ. ಯಾಕಂದ್ರೆ ಯೇಸು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿ. ನೋಡಿ, ನೀವು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ದೆವ್ವಗಳು ಕೂಡ ಕ್ರಿಸ್ತನಿಗೆ ದೇವರಂತ ನಂಬ್ತದೆ. ಅದರಿಂದಾಗಿ ನೀವು ನಂಬಬೇಕಂತ ವಿಷಯ ಅಂತ, ದೆವ್ವಗಳು ಅಥವಾ ಸೈತಾನನು ದೇವರ ಉಪದೇಶಗಳನ್ನು ಕೈಕೊಂಡು ನಡೆಯುವುದಿಲ್ಲ. ಅವನಿಗೆ ಉಪದೇಶಗಳು ಏನೆಂಬುದು ಗೊತ್ತಿರಬಹುದು, ಆದರೆ ಅದನ್ನು ಕೈಕೊಂಡು ಅವನು ನಡೀತಾ ಇಲ್ಲ. ಕ್ರಿಸ್ತನ ಮಕ್ಕಳಿಗಿರುವ ವಿಶೇಷತೆ ಏನಂದ್ರೆ, ಅವನ ಉಪದೇಶಗಳನ್ನು ತಿಳಿದು ಅದನ್ನು ಕೈಕೊಂಡು ಬಾಳುವಂಥದ್ದು, ನಂಬುವಂಥದ್ದು. ಸೈತಾನನು ಕೂಡ ನಂಬ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಂಬುದು ಮಾತ್ರ ಅಲ್ಲ, ನಡುತ್ತಾನೆ ಎಂಬುದಾಗಿ. ಸೊ ಅದರಿಂದಾಗಿ ನಮ್ಮ ನಂಬಿಕೆಗೂ ಸೈತಾನ ನಂಬಿಕೆ ಇರುವ ವ್ಯತ್ಯಾಸ, ಸೈತಾನನು ದೇವರ ವಾಕ್ಯದ ಉಪದೇಶಗಳನ್ನು ತಿಳಿದಿರಬಹುದು, ಆದರೆ ಅವನು ಅದನ್ನು ಕೈಕೊಂಡು ನಡೆಯುವುದಕ್ಕೆ ಅಸಾಧ್ಯ. ಕ್ರಿಸ್ತನ ಮಕ್ಕಳ ನಂಬಿಕೆಯ ಜೀವಿತ ಏನಂದ್ರೆ, ಆತನು ಕ್ರಿಸ್ತನನ್ನು ತಮ್ಮ ರಕ್ಷಕನೆಂಬುದಾಗಿ ಅವರು ಸ್ವೀಕರಿಸಿದ ನಂತರ, ಅವರು ಒಪ್ಪಿಕೊಂಡ ನಂತರ ದೇವರ ಉಪದೇಶಗಳನ್ನು, ಕ್ರಿಸ್ತನ ಉಪದೇಶಗಳನ್ನು ಕಲಿತು ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಜೀವಿಸುವಂಥದ್ದೇ ನಂಬಿಕೆಯಲ್ಲಿ ನಡೆಯುವಂಥದ್ದಾಗಿದೆ ಪ್ರಿಯರೇ. ಹಾಗಿರುವಾಗ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ನಂಬಿಕೆ ಅಂತ ಹೇಳಿದ ಕೂಡಲೇ ಕೇವಲ ಘಟನೆಗಳ ಆಧಾರದ ಮೇಲೆ ನಾವು ಕ್ರಿಸ್ತನನ್ನು ನಂಬುವರಾಗಿರಬಾರದು. ಬದಲಾಗಿ ದೇವರ ವಾಕ್ಯದ ಆಧಾರದ ಮೇಲೆ. ಒಂದು ಸಲ ಪ್ರಾರಂಭದಲ್ಲಿ ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಕೆಲವು ಘಟನೆಗಳು ಕಾರಣವಾಗಿರ್ಬೋದು, ಕೆಲವು ಘಟನೆಗಳ ಆಧಾರದ ಮೇಲೆ ನಾವು ಕ್ರಿಸ್ತನನ್ನು ನಾವು ಕಂಡುಕೊಂಡಿರ್ಬೋದು. ಆದರೆ ಜಾಗ್ರತೆಯಾಗಿರೋಣ. ನಮ್ಮ ನಂಬಿಕೆಯು ನಿಜವಾದದ್ದು ಅಥವಾ ಇಸ್ ಇಟ್ ಅವರ್ ಫೇತ್ ಇಸ್ ಜೆನ್ವಿನ್? ಅರ್ಥ ಆಯ್ತು? ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ, ದೇವರು ತಾನು ನಿಮ್ಮನ್ನು ಪ್ರಸಮ್ಮುಖತೆ ನೋಡಲಿ. ಆಮೇಲೆ ಸಾರಿ, ಇಲ್ಲಿ ನಂದು ಸ್ಕ್ರೀನ್